ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಒಂದು ಗ್ರಂಥದ 44 ಅಂಗಸ್ಥಳಗಳ ಪೈಕಿ 2ನೇ ಸ್ಥಳ ಪಿಂಡ ಜ್ಞಾನ ಸ್ಥಳ ಯಶಸ್ವಿಯಾಗಿ ಮುಕ್ತಾಯ ಮಾಡಿದ್ರಿ. 1ನೇ ಸ್ಥಳ ಪಿಂಡ ಸ್ಥಳದಲ್ಲಿ ಶುದ್ಧಾಂತಃಕರಣ ಸಾಧನೆ, 2ನೇ ಸ್ಥಳದಲ್ಲಿ ಆತ್ಮ ಅನಾತ್ಮಗಳ ವಿವೇಕ ಸಾಧನೆ. ಮುಂದೆ 3ನೇ ಸ್ಥಳ ಇವತ್ತ ಆರಂಭ, ಸಂಸಾರ ಹೇಯ ಸ್ಥಳ. ಸತ್ಸಂಗ ಅಂದ್ರೆ ಏನು ಅಂತ ಯಾರ್ಯಾರ ಕೇಳಿದ್ರ, ಸಂಸಾರ ಪ್ರಿಯ ಸ್ಥಳಿಗಳೆಲ್ಲರೂ ಕುಂತು ಸಂಸಾರ ಹೇಯ ಸ್ಥಳದ ಬಗ್ಗೆ ಮಾತಾಡೋದೇ ಸತ್ಸಂಗ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವು ಈ ಒಂದು ಸಂಸಾರ ಪರಮಾರ್ಥ, ಸಂಸಾರ ಅಂದ್ರೆ ವ್ಯಾವಹಾರಿಕ ಜಗತ್ತು, ಮತ್ತೇನಿಲ್ಲ. ಸಂಸಾರ ಅಂದ್ರೆ ವ್ಯಾವಹಾರಿಕ ಜಗತ್ತಿನ ವ್ಯವಹಾರಗಳು, ಪಾರಮಾರ್ಥಿಕ ಬ್ರಹ್ಮ, ವ್ಯಾವಹಾರಿಕ ಈಶ್ವರ, ಮಾಯೆ, ಶಿವಶಕ್ತಿ, ಇವೆಲ್ಲ ಈ ತರ ಬರ್ತಿರ್ತಾವೆ. ನಿರಸ್ತ ಹೃತ್ಕಲಂಕಸ್ಯ ನಿತ್ಯಾನಿತ್ಯ ವಿವೇಕಿನ ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ಅಂದ್ರೆ ಹೃದಯದಲ್ಲಿ ನಿಷ್ಕಲ್ಮಶತೆ, ನಿರಸ್ತ ಹೃತ್ಕಲಂಕಸ್ಯ, ಹೃದಯದಲ್ಲಿನ ಕಲಂಕ ಇರಬಾರದು. ಮತ್ತೆ ಮತಿಯಲ್ಲಿ ವಿವೇಕ ಇರಬೇಕು. ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ನೀತಿ ಯಾವುದು, ಅನೀತಿ ಯಾವುದು ಅನ್ನೋದು ನಾಲೆಜ್ ಇರಬೇಕು. ಅವು ಇರಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಈ ತರ ಇದ್ರೆ ಇವರಿಗೆ ಪಿಂಡ ಜ್ಞಾನಿ ಸ್ಥಳಿ ಅಂತಾರೆ. ಪಿಂಡ ಜ್ಞಾನಿ ಸ್ಥಳಿನೇ ಸಂಸಾರ ಹೇಯ ಸ್ಥಳಕ್ಕೆ ಹೋಗ್ಲಕ್ ಸಾಧ್ಯ. ಅವೇನು 101 ಸ್ಥಳಗಳು ಒಂದಕ್ಕೊಂದು ಕನೆಕ್ಟೆಡ್ ಅದಾವು. ಫಸ್ಟ್ ಯಾರು ಪಿಂಡ ಸ್ಥಳಿಗಳಾಗ್ತಾರೋ ಅವ್ರಿಗೆ ಮಾತ್ರ ಪಿಂಡ ಜ್ಞಾನ ಸ್ಥಳಿಗೆ ಹೋಗ್ಲಕ್ ಸಾಧ್ಯ. ಪಿಂಡ ಜ್ಞಾನ ಸ್ಥಳಿ ಯಾರಾಗ್ತಾರ ಅವರಿಗೆ ಮಾತ್ರ ಸಂಸಾರ ಹೇಯ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಒಂದಕ್ಕೊಂದು ಅವು ಬಿಡಿ ಬಿಡಿ ಇಲ್ಲವು, ಒಂದು ಪೋಣಿಸಿದ ಹಾರ ಇದ್ದಂಗದವು. ಅದಕ್ಕೆ ಅವ್ರು ಹೇಳ್ತಾರೆ ಎಷ್ಟು ಚಂದ, ಹೃದಯದಲ್ಲಿ ನಿಷ್ಕಲ್ಮಶತೆ, ಮತಿಯಲ್ಲಿ ವಿವೇಕ ಸಮನಿಸಿದ ಸಾಧಕನು ವೈಷಯಿಕ ಪ್ರಪಂಚದಲ್ಲಿ ಹೇಯ ಭಾವ ತಾಳುತ್ತಾನೆ. ಪೂರ್ವಕೃತ ಸಾಧನಾ ಬಲದಿಂದಾಗಿ ಸಂಸಾರ ಜೀವನವು ಅಸಹ್ಯವೆಂದು ಕಂಡು ಅದರಿಂದ ದೂರ ಸರಿಯುತ್ತಾನೆ. ಇದಕ್ಕೇನಂತರ ದೋಷ ದರ್ಶನ. ದೋಷ ದರ್ಶನ ಆಗಿ ನಿರ್ದೋಷಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ನಿನ್ನೆ ಹೇಳಿದ್ದೆ, ಸಿಮ್ಮಲಿಗೆಯ ಚನ್ನರಾಮ ಶರಣರ ಒಂದು ವಚನ, ಬಟ್ಟೆಗೊಂಡು ಹೋಗುತ್ತಿಬ್ಬ ಮನುಜನೊಬ್ಬ ದಾರಿ ಹಿಡ್ಕೊಂಡು ಒಬ್ಬವ ಹೋಗ್ತಾ ಇದ್ದ. ಅವನಿಗೇನಾಯ್ತು, ಒಂದು ಕಡೆ ಹುಲಿ ಬೆನ್ನತ್ತದ,
ಒಂದ್ ಕಡೆ ಹುಲಿ ಬೆನ್ನತ್ತಿದ್ರ ಮತ್ತೊಂದ್ ಕಡೆ ಕಾಡುಗಿಚ್ಚು. 4 ದಿಕ್ಕಿನಿಂದ 4 ರೀತಿ ಸಮಸ್ಯೆ. ಹುಲಿ, ಕಾಡುಗಿಚ್ಚು ಅಂದ್ರೆ ಕಾಡಿನ ಬೆಂಕಿ, ಮತ್ತೆ ಇನ್ನೊಂದು ಕಡೆ ರಕ್ಕಸಿ, ಮತ್ತೊಂದು ಕಡೆ ಕಾಡಾನೆಗಳು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡುಗಿಚ್ಚು, ರಕ್ಕಸಿ, ಕಾಡಾನೆಗಳು 4 ದಿಸೆಯಲ್ಲಿ ಅಟ್ಟುತ್ತಾ ಬರೇ 4 ದಿಕ್ಕಲಿಂತ ಬೆನ್ನತ್ಕೊಂಡು ಓಡಿಸಿಕೊಂಡು ಬರ್ಲಕತ್ತವ. ಕಂಡು ಭರದಿಂದ ಹೋಗದಸೆ ಇಲ್ಲದೆ ಏನ್ ಮಾಡ್ದ, 4 ದಿಕ್ಕಿನಾಗ ಇವು ಎಲ್ಲ ಜೀವ ತೆಗೆಂತಾವು ಫೋರ್ಸ್ಗಳು ಬರ್ಲಕತ್ತಾವ. ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆ. ಅವನೇನ್ ಮಾಡ್ದ, ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿ ಓಡಿ ಹೋಗ್ಲಕ್ ಆಗಂಗಿಲ್ಲ ಅಂತೇಳಿ ಅಲ್ಲೊಂದು ಬಾವಿ ಇತ್ತು. ಆ ಬಾವಿ ಒಳಗೆ ಏನ್ ಮಾಡಿಬಿಟ್ಟ, ಹಾರಿಬಿಟ್ಟ. ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ. ಅಲ್ಲಿ ಏನಾಯ್ತು, ಹಾವ ಕಂಡು ಇಲಿ ಕಡಿದ ಬಳ್ಳಿಯ ಹಿಡಿದು ನಿಲೆ ಜೇನು ಹುಳುಗಳು ಮೈಯ ನೂರುವಾಗ ಅಲ್ಲೇನಾಯ್ತು, ಒಂದು ಗಿಡದ ಬೇರ್ ಜೋತಿ ಬಿದ್ದಿತ್ತು ಬಾವ್ಯಾಗ. ಆ ಬಾವಿ ಒಳಗ ಹಾರಿ ರಕ್ಷಣೆ ಪಡ್ಕೋಬೇಕಂದ್ರೆ ತೆಳಗ ಹಾವು, ಇನ್ನು ತೆಳಗಾದ್ರೆ ಹಾವಿನ ಕೈಯಾಗ ಸಿಕ್ಕೊಂಡ್ ಬೀಳ್ತೀನಿ ಅಂತ ಹೇಳಿ ಆ ಗಿಡದ ಬೇರ್ ಹಿಡಿದು ಜೋತಿ ಬಿದ್ದ. ಗಿಡದ ಬೇರ್ ಹಿಡಿದು ಜೋತಿ ಬಿದ್ರೆ ಅಲ್ಲೇನಾಯ್ತು, ಆ ಗಿಡದ ಬೇರ್ ಏನ್ ಮಾಡ್ಲಕತ್ತದ, ಮ್ಯಾಲ 2 ಇಲಿಗಳು ಕಡಿಲಕತ್ತಾವ. ಆ ಗಿಡದ ಬೇರಿ ಮ್ಯಾಲ ಗಿಡದ ಬೇರಿಗೆ ಕಡಿಲಕತ್ತವ. ಮತ್ತೇನ್ ಮಾಡ್ಯದ, ಆ ಗಿಡದ ಬೇರ್ನಾಗ ಜೇನ್ ಹಚ್ಚಿತ್ತಂತ. ಆ ಜೇನು ಏನ್ ಮಾಡ್ತು, ಹುಳಗಳು ಎದ್ದು ಬಿಟ್ಟು ಆ ಜೇನು ಹುಳಗಳು ಅವನ ಮೈಯೆಲ್ಲ ಕಡ್ಲಕತ್ತಾವ. ಏನ್ ಮಾಡ್ಬೇಕು ಹಿಂಗಾದ್ರ, ಜೇನುಹುಳಗಳು ಗಿಡದ ಬೇರ್ನಾಗ ಮನಿ ಮಾಡ್ಯಾವ, ಇವ ಬೇರ್ ಹಿಡಿದು ಅಳ್ಳಾಡಿಸಿಬಿಟ್ಟ, ಹುಳಗಳು ಎದ್ದು ಬಿಟ್ಟು ಅವನಿಗೆ ಕಡ್ಲಕತ್ತಾವ. ತೆಳಗ್ ನೋಡಿದ್ರ ಹಾವು, ಮ್ಯಾಲ್ ನೋಡಿದ್ರ ಆ ಬೇರನ್ನ ಇಲಿಗಳು ಕಟ್ ಮಾಡ್ಲಕತ್ತಾವ. ಈ ಸಂಸಾರ ಇಷ್ಟು ಕಠಿಣ ಅದ. ಇಂಥದ್ರಾಗ ಏನಾಗ್ಯದ, ಆ ಜೇನು ಹುಟ್ಟಿಲಿಂತ ಒಂದು ಹನಿ ಹನಿ ನೀರ ಜೇನುತುಪ್ಪ ತೆಳಗ ಬೀಳಕತ್ತದ. ಇವ ಜೇನು ಡಿಸ್ಟರ್ಬ್ ಮಾಡಿಬಿಟ್ಟ, ಹುಳಗಳು ಎದ್ದು ಬಿಟ್ಟು ಆ ಜೇನು ಹುಟ್ಟಿನೊಳಗಿಂದು ಜೇನುತುಪ್ಪ ತೆಳಗ ಬೀಳಕತ್ತಿಬಿಡ್ತು. ಹನಿ ಹನಿ ಜೇನುತುಪ್ಪ ಬೀಳಕತ್ತದ. ಅವಾಗ ಇವ ಏನ್ ಮಾಡ್ದ, ಜೇನುಹುಳ ಕಡಿತಾವ, ಎಲ್ಲ ನಡೆದವ. ಆದ್ರ ಮೂಗಿನ ತುದಿಯಲ್ಲೊಂದು ಹನಿ ಮಧು ಬಂದು ಬೀಳೆ, ಮೂಗಿನ ತುದಿ ಮೇಲೆ ಒಂದ್ ಹನಿ ಜೇನು ತುಪ್ಪ ಬಂದು ಬಿತ್ತು. ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ, ಅಷ್ಟೊಂದು ದುಃಖಗಳನ್ನೆಲ್ಲ ಮರ್ತು ಬಿಟ್ಟವ, ಸೈರಿಸಿಕೊಂಡ. ಎದರ ಸಲುವಾಗಿ ಅವ ಆಸೆ ಪಡ್ಲಕತ್ತನ, ಮೂಗಿನ ಮೇಲೆ ಬಿದ್ದ ಒಂದು ಹನಿ ಜೇನು ತುಪ್ಪ ಹೆಂಗಾರ ಮಾಡಿ ನೆಕ್ಕಬೇಕು ಅಂತ ಅವನಿಗೆ ಆಸೆ. ಇಷ್ಟೊಂದು ಕಷ್ಟಗಳು ಏನಿದ್ರು ಇದ್ರ ಕಡೆ ಲಕ್ಷ್ಯ ಇಲ್ಲ, ಅದೊಂದು ಹನಿ ಜೇನುತುಪ್ಪ ನೆಕ್ ಬಿಡಮಪ್ಪ ಅಂತ ನಾಲಿಗೆ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದ ಆಗರ. ಸಂಸಾರ ಸುಖ ಇಲ್ಲ, ಇದು ವಿಚಾರ ಮಾಡಿ ನೋಡಿದರೆ ಅದು ದುಃಖದ ಆಗರ. ದುಃಖದ ಆಗರ ಅನ್ರಿ, ದುಃಖದ ಸಾಗರ ಅನ್ರಿ. ಆಗರ ಅಂದ್ರೆ ಮನಿ, ದುಃಖದ ಮನಿ ಇದು ಸಂಸಾರ. ಸಂಸಾರ ಅಂದ್ರೆ ಏನಪ್ಪ ಅಂದ್ರೆ ದುಃಖದ ಮನೆ, ದುಃಖದ ಆಗರ. ಇದನ್ನರಿದು ಸಕಲ ವಿಷಯಗಳಲ್ಲಿ
ಸುಖವಿಂತು ಉಂಟೆಂದು ನಿರ್ವಿಷಯನಾಗಿ ನಿಂದ ನಿಲುವೆ ನೀನೇ ಸಿಮ್ಮಲಿಗೆ ಚನ್ನರಾಮ. ಈ ಒಂದು ಸಂಸಾರದಾಗ ಇಷ್ಟೊಂದು ಕಷ್ಟಗಳು ಅದಾವ, ಮತ್ತು ಸುಖ ಇಲ್ಲಂತಿರೇನು ಆದ. ಇಷ್ಟೊಂದು ಕಷ್ಟಗಳ ಮಧ್ಯೆ ಒಂದು ಹನಿ ಜೇನುತುಪ್ಪ ಮೂಗಿನ ಮೇಲೆ ಬಿದ್ದದ್ದು, ಅದನ್ನ ಕುಡಿಬೇಕು ಅಂತ ಅವನಿಗೇನು ಆಸೆ ಆಗ್ಲಕತ್ತದ, ಆ ಹನಿ ಜೇನುತುಪ್ಪ ಇದ್ದಂಗ ಈ ಸಂಸಾರದೊಳಗ ಆದ ಸುಖ ಅಂತ ಹೇಳಕತ್ತ. ಇದನ್ನ ತಿಳ್ಕೊಂಡು ಒಂದು ಹನಿ ಇಂಥ ಜೇನುತುಪ್ಪದ ಸಲುವಾಗಿ ನಾನು ಇಷ್ಟೊಂದು ಸಂಸಾರದ ಕಷ್ಟಗಳನ್ನು ಅನುಭವಿಸಬೇಕಲ್ಲ ಅಂತೇಳಿ ದೋಷ ದರ್ಶನ ಆಗಿ ಅವನೇನ್ ಮಾಡ್ತಾನ, ಸಂಸಾರದ ಬಗ್ಗೆ ಹೇಯ ಭಾವನೆ ತಾಳತನ. ಇವನೇ ಸಂಸಾರ ಹೇಯ ಸ್ಥಳಿ. ಚಂದಿ ಮರತರು ಈ ವಚನ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಜೀವನು ದಾರಿಕಾರ, ಜೀವ ಹೋಗ್ತಾ ಇದ್ದಾನೆ. ಸಂಸಾರವು ಅರಣ್ಯ. ಒಂದೇನ್ ಮಾಡ್ರಿ, ಈ ವಚನ ಅದ್ರ ಮುಂದ ಇವು ಬರ್ಕೋಬೇಕು. ಇವ್ರೊಳಗೆ ಏನೇನ್ ಕೊಟ್ಟಾನ ಅವಕ್ಕೆಲ್ಲ ಅರ್ಥ ಕೊಟ್ಟಾರ ಇಲ್ಲಿ. ಏನೇನಂದ್ರ, ದಾರಿಕಾರ, ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜ ಅಂದ್ರೆ ಯಾರು? ಜೀವ. ಮತ್ತೇನು? ಆಭಾಸ, ಚಿದಾಭಾಸ. ಜೀವನ ಮಾಡ್ತಾ ಇರ್ಬೇಕಾದ್ರ ಘೋರ ಅರಣ್ಯ ಯಾವುದು ಅಂತಂದ್ರ ಈ ಸಂಸಾರ. ಇದ್ರೊಳಗ ಹುಲಿ ಅಂತ ಆದಲ್ಲ ಕತ್ತಿ ಒಳಗ, ಹುಲಿ ಯಾವದಂದ್ರ ಕಾಮ. ಕಾಮ ಅಂದ್ರ ಆಸೆ. ಆಸೆ ಅನ್ನೋದೇ ಹುಲಿ. ಮತ್ತ ಒಂದ್ ಕಡೆ ಕಾಡ್ಗಿಚ್ಚು ಅಂತಂದ್ರ ಕ್ರೋಧ. ನೀವು ಬ್ಯಾಡಂದ್ರೂ ಕ್ರೋಧ ಬಂದು ನಿಮ್ಮನ್ನ ಮೆತ್ತಗೆ ಮಾಡ್ತದೆ. ಕ್ರೋಧ ಎಂಬ ಕಾಡ್ಗಿಚ್ಚು, ಕಾಮ ಎಂಬ ಹುಲಿ. ಮತ್ತೆ ಒಂದ್ ಕಡೆ ರಾಕ್ಷಸರು ಅಂತಂದ್ರ ಲೋಭ. ಲೋಭ ಎಂಬವ ರಕ್ಕಸಿ, ಮದ ಎಂಬುವ ಆನಿ. ನಾಲ್ಕೂ ದಿಕ್ಕಿಲಿಂದ ಇವು ಜೀವನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾವೆ. ಕಾಮ, ಕ್ರೋಧ, ಲೋಭ, ಮದ. ಇವು ಏನ್ ಮಾಡ್ಲಕತ್ತವ? ಜೀವನನ್ನು ಅಟ್ಟಿಸಿಕೊಂಡು ಬರ್ತಾವ. ಅಂಜಿದ ಜೀವ ಮತ್ಸರನೆಂಬ ಹಾಳು ಬಾವಿಯಲ್ಲಿ ತಲೆ ಕೆಳಗಾಗಿ ಜಿಗಿಯುತ್ತಾನೆ. ಮತ್ಸರದಾಗ ಬಂದ ಬಾವಿಯಲ್ಲಿ ಭೇದವೆಂಬ ಹಾವು, ಭೇದ ಭಾವ ಅನ್ನಂತ ಹಾವು ತಕ್ಷಣ ಆಯುಷ್ಯ ಎಂಬ ಬೇರ ಹಿಡ್ದ. ಆಯುಷ್ಯನ ಬೇರೆ ಹಿಡ್ದ ಕೆಳಗೆ ಭೇದ ಭಾವ ಎನ್ನ ಹಾವಿನಿಂದ ತಪ್ಪಿಸ್ಕೊಳ್ಳಕ್ಕ ಮ್ಯಾಲ ಇಲಿಗಳು ಕಟ್ ಮಾಡ್ಲಕತ್ತವ. ಒಂದು ಬಿಳಿ ಇಲಿ, ಒಂದು ಕರಿ ಇಲಿ ಅಂದ್ರೆ ಯಾವವು? ಬೇರನ್ನು ಕಟ್ ಮಾಡೋ ಇಲಿ ಯಾವು? ಆಯುಷ್ಯ ಎಂಬ ಬೇರನ್ನು ಕಟ್ ಮಾಡೋ ಇಲಿ. ಹಗಲು ರಾತ್ರಿಗಳೇ ಆ ಬೇರ್ ಕಟ್ ಮಾಡೋ. ಈ ಎಲ್ಲ ಸಂಕಷ್ಟಗಳ ಮಧ್ಯೆ ವಿಷಯ ಸುಖವೆಂಬ ಜೇನ ಹನಿ ಅವನ ಮುಖದಲ್ಲಿ ಬಿತ್ತು. ಇವೆಲ್ಲ ನೋಡ್ರಿ, ಹಗಲು ರಾತ್ರಿ ಎಂಬ ಇಲಿಗಳು ಬೇರ್ ಕಡಿತವ. ಅವನು ಮುಖದ ಮೇಲೆ ಒಂದು ಜೇನು ಹನಿ, ಅವನು ವಿಷಯ ಸುಖ ಎನ್ನುವ ಜೇನ ಹನಿ ಅವನ ಮುಖದಲ್ಲಿ ಬಿತ್ತು. ಅದನ್ನು ಸವಿಯುವುದರಲ್ಲಿ ಪೂರ್ಣ ಮಗ್ನನಾಗಿ ಇಷ್ಟೊಂದು ಕಷ್ಟಗಳನ್ನೆಲ್ಲ ಮರ್ತುಬಿಟ್ಟ. ಎಂತ ಸುಂದರವಾದ ಚಿತ್ರಣ ಇದು. ದೇವನ ಚಿಂತನೆ ಇಲ್ಲದ ಎಲ್ಲ ಜನರ ಬದುಕು ಇದೇ ಆಗಿದೆ. ಪರಮಾತ್ಮನ ಬಗ್ಗೆ ಚಿಂತನೆ ಇರಲಾರ್ದವ್ರದು ಬದುಕು ಇದೇ ರೀತಿ ಅದು. ವಿಷಯ ಭೋಗಾಸಕ್ತನಾಗಿ ವಿಷಯ ಕಡೆ ಹರಿಲಕತ್ತೋನ ಪರಮಾತ್ಮನನ್ನು ಮರೆತುಬಿಟ್ಟ. ವಿವೇಕಶೀಲನಾದ ವ್ಯಕ್ತಿ ಸಂಸಾರದ ಭಯಾನಕತೆಯನ್ನ ಅರಿಯುತ್ತಾನೆ.
ಯಾವನು ವಿವೇಕಿ ಅದನ, ಯಾವನು ಪಿಂಡ ಜ್ಞಾನ ಸ್ಥಲಿ ಅದನ, ಯಾವನು ಪಿಂಡ ಸ್ಥಲಿ ಅದನ, ಅವನೇನ್ ಮಾಡ್ತಾನ, ಈ ಸಂಸಾರದ ವಿವೇಕತೆಯನ್ನು ಅರಿತಾನ. ಪಿಂಡಸ್ಥಲಿ ಅಂತಂದ್ರ ಶುದ್ಧ ಅಂತಃಕರಣವುಳ್ಳವನು. ಪಿಂಡ ಜ್ಞಾನ ಸ್ಥಲಿ ಅಂತಂದ್ರ ಏನುಗಳವನು. ಆತ್ಮ ಅನಾತ್ಮ ವಿವೇಕವುಳ್ಳವನು. ಇವೆರಡು ಯಾರಿರ್ತಾರ ಅಂಥವರಿಗೆ ಮಾತ್ರ ಈ ಸಂಸಾರ ಘೋರ ದುಃಖವು ದುಃಖ ಅನ್ನಿಸ್ತದ. ಯಾರ್ದು ಮಲೀನ ಚಿತ್ತ ಇರ್ತದ, ಮತ್ತ ಯಾರ್ದು ಈ ಆತ್ಮ ಅನಾತ್ಮದ ಬಗ್ಗೆ ಅವಿವೇಕ ಇರ್ತದ, ಆತ್ಮ ಸುಳ್ಳು ಅನಿಸಿ ಅನಾತ್ಮನೇ ಸತ್ಯ ಅನಿಸಂತ ಅವಿವೇಕ ಇರ್ತದ, ಅವರಿಗೆ ಈ ಸಂಸಾರ ಘೋರ ಅನ್ನಲ್ಲ, ಹೇಯ ಅನ್ಸಂಗಿಲ್ಲ, ಅವ್ರಿಗೆ ಸಂಸಾರ ಪ್ರಿಯನೇ ಅನಿಸ್ತದ. ವಿವೇಕಶೀಲನಾದ ವ್ಯಕ್ತಿಗೆ ಸಂಸಾರದ ಭಯಾನಕತೆ ಅರಿವು. ಇಲ್ಲಿ ನಮಗೆ ಸಂಸಾರ ಭಯಾನಕ ಯಾಕೆ ಅನ್ನಿಸ್ತಾ ಇಲ್ಲ? ನಾವೆಷ್ಟು ಆರಾಮ್ ನಡ್ಸ್ಕೊಂಡು ಹೊಂಟಿವಲ್ಲ. ಮತಿಯಲ್ಲಿ ಆತ್ಮ ಅನಾತ್ಮ ವಿವೇಕ ಇಲ್ಲ, ಮತ್ತೆ ಹೃದಯದಲ್ಲಿ ಶುದ್ಧ ಅಂತಃಕರಣ ಇಲ್ಲ. ಅಶುದ್ಧ ಅಂತಃಕರಣ ಆತ್ಮ ಅನಾತ್ಮದ ಬಗ್ಗೆ ಅವಿವೇಕ ಇರುವ ಕಾರಣ ನಮಗೇನಾಗಕತ್ತದ, ಸಂಸಾರ ಪ್ರಿಯ ಅನಿಸ್ಲಿಕ್ಕತ್ತದ. ಇಲ್ಲಿ ದೊರೆಯುವ ಸುಖ ಒಂದು ಕ್ಷಣ ಮಾತ್ರ, ಒಂದು ಕ್ಷಣಿಕ ಸುಖ, ಅದು ಕೂಡ ಸ್ಥಿರವಲ್ಲ ಎಂಬ ಸಂಗತಿ ಪ್ರತಿಯೊಬ್ಬರಿಗೂ ಗೊತ್ತು. ಈ ಪ್ರಾಪಂಚಿಕ ಭೋಗದಿಂದ ಏನ್ ಮಾಡ್ತಾನ, ಪರಾಂಗುಖನಾಗುತ್ತಾನೆ. ಪರಾಂಗುಖತೆಯೇ ಸಂಸಾರ ಹೇಯ ಸ್ಥಳ ಅಂದ್ರೆ ವಿಷಯ ವಿಮುಖ, ವಿಷಯ ವಿಮುಖನಾಗುವುದು. ಅದೇ ಪರಾಂಗ್ಮನತೆ, ಪರಾಂಗುಖತೆ. ಪರ ರಾ ಕಗಗಂಗದಲ್ಲ, ಆ ಕಗಗಂಗದ ತೆಳಗ ಮದ ಪರಾಂಗುಖತೆಯೇ ಸಂಸಾರ ಹೇಯ ಸ್ಥಳ ಅಂತ. ಎಷ್ಟೈತ್ರಿ ಟೈಮ್? 22:04. ಏನ್ ಅರ್ಥ ಮಾಡ್ಕೊಂಡ್ರಿ? ಸಂಸಾರ ದುಃಖ ಅಂತೇಳಿ ಯಾರಿಗೆ ಅನಿಸ್ತದ? ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವ ವಿವೇಕ ಇದ್ದವನು. ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವ ವಿವೇಕ ಉಳ್ಳವಂಗ ಸಂಸಾರ ಘೋರ ಅಂತೇಳಿ ತಿಳಿದು ಸಂಸಾರ ಹೇಯಸ್ಥಲಿ ಆಗ್ತಾನೆ. ಸಾಸಿವೆಯಷ್ಟು ಸುಖ ಇದ್ರು, ಸಾಗರದಷ್ಟು ದುಃಖ, ಸಾಸಿವೆಯಷ್ಟು ಸುಖ ಇದ್ರು ಮತ್ತು ಅದರಲ್ಲೇ ಸುಖ ಕಾಣ್ತಾನ ಬೇಕಂತ. ಅವನ್ ಏನಂತಾನ, ಆ ಸಾಸಿವೆಯಷ್ಟು ಸುಖದ ಮುಂದೆ ಸಾಗರದಷ್ಟು ದುಃಖ ಏನೂ ಅಲ್ಲ ಅಂತ ನಾವು. ಈ ಸುಖದ ಮುಂದ ಆ ದುಃಖ ಏನೂ ಅಲ್ಲ ಅದು ಅಂತೇಳಿ ಅವ ಅವಿವೇಕಿಗೆ ಆ ರೀತಿ ಅನಿಸ್ತದ. ಮತ್ತ ಈ ಒಂದು ಆತ್ಮ ಅನಾತ್ಮ ವಿವೇಕ ಯಾರಿಗೆ ಆಗ್ತದ? ಅಂತಃಕರಣ ಶುದ್ಧ ಇರುವಂತ ಪಿಂಡಸ್ಥಲಿಗೆ ಆತ್ಮ ಅನಾತ್ಮ ವಿವೇಕ ಆಗ್ತದ.
ಯಾರಿಗೆ ಆತ್ಮ ಅನಾತ್ಮ ವಿವೇಕ ಅದನೋ ಅವರಿಗೆ ಈ ಸಂಸಾರ ಒಂದು ಘೋರ ದುಃಖ ಅಂತ ಅನ್ನಿಸ್ತು. ಸಂಸಾರ ಹೇಯಸ್ಥಲಿ ಆಗ್ತದೆ. ಇಷ್ಟು ತಿಳ್ಕೊಂಡು ಮುಂದ ಈ ಸಂಸಾರದ ಬಗ್ಗೆ ಏನೇನು ಎದೆದಕ್ಕೆ ಸಂಸಾರ ಅಂದಿರಿ ಅದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಕರೆಕ್ಟು ಅನ್ನಂಥದ್ದು ಹೇಳ್ಕೊತ ಹೋಗ್ತಾರ. ಈ ಸಂಸಾರದೊಳಗ ಶಿಷ್ಯನಾದವನು ಯಾವಾಗನು ಮದುವೆ ಆಗಿರಲಿಲ್ಲ, ಗುರುವಿನ ಒಂದು ಜೊತೆಗೆ ಹೋಗೋದು ಬರೋದು, ಅವ್ರೆಲ್ಲಿ ಕರೀತಾರ ಹೋಗೋದು, ಅವ್ರೇನ್ ಹೇಳ್ತಾರ ಮಾಡೋದು, ಹಿಂಗೆ ಮಾಡ್ಕೊತಿದ್ದ. ಮುಂದೇನಾಯ್ತು, ಸ್ವಾಮಿದೊಮ್ಮಿಗೆ ಬರೋದ್ ಬಿಟ್ಟವ್ ಮಠಕ್ಕೆ. ಎಲ್ಲೋ ಬಜಾರ್ದಾಗ ಸಿಕ್ಕ ಶಿಷ್ಯ. ಗುರುಗಳು ನೋಡಿದ್ರು, ಕರಿಯಪ್ಪ ಅವನಿಗೆ ಯಾಕೆ ಬಂದೇ ಇಲ್ಲಲ್ಲ, ಎಲ್ಲಿ ಅದನ. ಅವಾಗ ಅವನು ಬಂದ, ಗುರುಗಳಿಗೆ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ, ಯಾಕೋ ಎಲ್ಲಿ ಬಂದೇ ಇಲ್ಲ, ವರ್ಷಗಟ್ಲೆ ಮೊದಲು ಎಷ್ಟು ರೆಗ್ಯುಲರ್ ಆಗಿ ಬರ್ತಿದ್ದಿ, ಈಗ ನೋಡಿದ್ರೆ ಒಟ್ಟ ಬರಲಾಗಿದೆಲ್ಲ. ಅವ ಯಾಕೆ ಬರಲಾಗೇನು ಗೊತ್ತದನ್ರಿ? ಮದುವೆ ಆಗ್ಯದ. ಅವ ಏನ್ ಹೇಳ್ದ, ನಾನು ಮದುವೆ ಆಗಿದ್ರಿ. ಮದುವೆ ಆದ್ರೆ ಏನಾಯ್ತು, ನೀನ್ ಹೆಣ್ತೇನು ಗುರುಗಳ ಬಳಿ ಹೋಗ್ಬೇಡ ಅಂದಾಳೇನು? ಎಲ್ಲರಿ ಹಂಗೇನಿಲ್ಲ, ಗುರುಗಳ ಬಳಿ ಹೋಗ್ಬೇಡ ಅಂತ ಅವ್ರ ಏನ್ ಅಂದಿಲ್ಲ. ಆದ್ರ ನನ್ನ ಹೆಂಡತಿ ಒಬ್ಬಾಕಿನೇ ಆತಾಳಲ್ರಿ ಮನ್ಯಾಗ. ಆಕಿ ಸಂಗಟ ಕ್ಲೋಸ್ ಇರೋರು ಯಾರು ಇಲ್ಲ, ಎಲ್ಲ ಹೊಸ ಮಂದಿ ಮನ್ಯಾಗ. ನಾನು ಒಬ್ಬನೇ ಕ್ಲೋಸ, ಅದಕ್ಕೆ ನಾನು ಮನ್ಯಾಗ ಇರ್ಬೇಕಾಗ್ಯದ ಆಕಿ ಸಲುವಾಗಿ. ಅದಕ್ಕ ಸಂಸಾರ ಇದು ನೋಡಪ್ಪ, ಬಾಳ ಹಚ್ಕೊಳಕ್ ಹೋಗ್ಬೇಡ, ಹಿಂಗ್ ಮಾಡ್ಬೇಡ. ಗುರುಗಳ ಬಲ್ಲಿ ಬರೋದು ಬಿಡಷ್ಟು ನೀನು ಸಂಸಾರ ಹಚ್ಕೊಂಡಿದೆ ಅಂತಂದ್ರ ಇದೇನು ಒಳ್ಳೆ ಲಕ್ಷಣ ಅಲ್ಲ. ಅದಕ್ಕ ಇದ್ರ ಬಗ್ಗೆ ಬಾಳ ಹಚ್ಕೋಬಾರ್ದು ನೋಡಪ್ಪ ಸಂಸಾರದಾಗ. ಅವಾಗ ಅವ ಶಿಷ್ಯ ಒಂದೇ ಮಾತಂತ, ನೀನು ಗುರುಗಳೇ ನೀವು 1000 ಉಪದೇಶ ಹೇಳಿರಿ, ಎಲ್ಲ ಕೇಳಿನಿ, ಆದ್ರೆ ಇದು ಸಂಸಾರ ಮಿಥ್ಯ, ಸಂಸಾರ ಹಚ್ಕೋಬೇಡ, ಸಂಸಾರ ಅನಿರ್ವಚನೀಯ, ಇವೆಲ್ಲ ಏನ್ ಹೇಳ್ತಿರಲ್ಲ, ಇದೊಂದು ಮಾತು ಕೇಳಂಗಿಲ್ಲ ನಾನು. ಇದು ಬಿಟ್ಟು ಬೇರೆ ಏನಾರು ಹೇಳಿ. ಅದಕ್ಕೆ ಏನಂತಾರ, ನಾನ್ ಹೇಳಿದ್ರೆ ನೀನ್ ಹೆಂಗ್ ಕೇಳ್ತಪ್ಪ, ನಿನ್ನ ಕಣ್ಣು ತೆರೆದಾಗ ನೀನೇ ಒಪ್ಪುಗೊತ್ತಿದಿ. ನಿನ್ನ ಕಣ್ಣು ತೆರೆದಾಗ ನೀನೇ ಒಪ್ಪುಗೊತ್ತಿದೆ ಅಂದ್ರೆ ಎದ್ರ ಕಣ್ಣು? ವಿವೇಕದ ಕಣ್ಣು, ವಿಚಾರದ ಕಣ್ಣು, ನಿರ್ಮಲ ಅಂತಃಕರಣ, ಅದನ್ನು ಕಣ್ಣೆ. ಅಂತಃಕರಣ ನಿರ್ಮಲ ಆಯ್ತಂದ್ರೆ ಅದನ್ನು ಕಣ್ಣೆ. ವಿಚಾರ ಮಾಡೋದು ಆತ್ಮ ಅನಾತ್ಮ ವಿಚಾರ ಮಾಡೋದನ್ನ ಅದನ್ನು ಕಣ್ಣೆ, ಜ್ಞಾನ ದೃಷ್ಟಿನೇ ಅದು. ಹಿಂಗಾಗಿ ದೇವರ ನಿನ್ನ ಕಣ್ಣು ತೆರೆದಾಗ ನೀನೇ ಅರ್ಥ ಮಾಡ್ಕೋತಿದ್ದಿ. ಈಗ ನಾ ಏನ್ ಹೇಳಿದ್ದು ನಿನಗೆ ಅರ್ಥ ಆಗಲ್ಲಪ್ಪ. ಅವನ ಅಷ್ಟಕ್ಕೆ ಸುಮಾತನ ಮತ್ತು ಸ್ವಲ್ಪ ದಿವಸ ಬಿಟ್ಟು ಗುರುಗಳ ಬಲ್ಲಿ ಹೋಗ್ತಾನ. ಗುರುಗಳ ಜನ ಕಣ್ಣು ತೆರೆಯೋದು ಅಂತ ಹೇಳಿದ್ರಲ್ಲ, ಏನದು ಕಣ್ಣು ತೆರೆಯೋದು? ಸ್ವಲ್ಪ ಅದು ತಿಳಿಸ್ರಿ ನನಗ. ಕಣ್ಣು ತೆರೆಯೋದಕ್ಕೆ ನೋಡಪ್ಪ, ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಮಾಡ್ಬೇಕು ನೀನು. ಏನ್ ಪ್ರಾಕ್ಟಿಕಲ್ ಮಾಡಬೇಕು? ಏನಿಲ್ಲ, ನಿನಗೆಲ್ಲ ಆಸನಗಳು ಬರ್ತಾವ. ಒಂದು ಆಸನ ಕಲ್ತಿಲ್ಲ ನೀನು, ಅದು ಕಲಿ. ಶವಾಸನ ಅಂತ, ಅದೊಂದು ಹಾಕೊಂಡು ಮಕ್ಕೊಂಡ್ಬಿಡು. ನಾ ಬರತನ ಹೇಳಬೇಡ, ಮನೆಗೆ ಏನ್ ಪರಿಸ್ಥಿತಿ ಆದ್ರೂ ಒಟ್ಟ ಹೇಳಕ್ ಹೋಗ್ಬೇಡ, ಸುಮ್ ಮಕ್ಕೊಂಬಿಡು ನೀನು. ನೋಡ್ರಿ, ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಎಷ್ಟು ಪ್ರೀತಿ ಅದರ, ಹೆಂಡ್ರು ಎಷ್ಟು ಪ್ರೀತಿ ಅದರ, ಎಲ್ಲಾ ಬಂಧು ಬಳಗ ಅಷ್ಟೆಲ್ಲ ಪ್ರೀತಿ ಇದ್ದಾಗ ನಾ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ರಿ ಹಂಗ್ರಿ? ಅವರೆಲ್ಲ ಅಳ್ಳಕತ್ತರ ಅಂದ್ರೆ ನನ್ನ ಜೀವ
ನಮ್ಮ ಮನೆಯವ್ರ ಕಣ್ಣಾಗ ಒಂದ್ ಹನಿ ನೀರ್ ಬತ್ತಂದ್ರ ನನಗ್ ಜೀವ ಸಂಕಟ ಆಗ್ತದ್ರಿ. ಹಂಗ ಒಟ್ಟ ಸತ್ತವ್ರಂಗ್ ಮಕ್ಕೊಂಡ್ಕೆ ಅವ್ರ ಅಳದ್ ನೋಡಿದ್ರೆ ನನಗ್ ಒಟ್ಟ ತಡ್ಕೊಳಕ್ ಆಗಂಗಿಲ್ರಿ ಅಂತ ಹೇಳ್ತಿರ್ತಾನ. ಅವಾಗ ಗುರುಗಳಂತಾರ, ನಿನಗೆ ಹಂಗೆಲ್ಲ ಆಗ್ತದಲ್ಲ, ಅದೆಲ್ಲ ಹಚ್ಕೊಂಡದಕ್ಕೆ ಹಂಗ ಆಗ್ತದ. ನೀ ಹಚ್ಕೊಂಡದ್ದು ಎಂತದಕ್ಕೆ ಹಚ್ಕೊಂಡಿದಿ, ಅದು ಎಷ್ಟರ ಮಟ್ಟಿಗೆ ಖರೆ ಅದ ಅನ್ನೋದು ಈ ಒಂದು ಕಣ್ ತೆರೆದ್ರಿಂದ ಗೊತ್ತಾಗ್ತದ. ಅದಕ್ಕ ನೀನ್ ಸುಮ್ಮ ಶವಾಸನ ಕಲಿ, 1 ವಾರ 15 ದಿವಸ ಕಷ್ಟಪಟ್ಟು ಕಲ್ತು ಬೆಕ್ಕದಾಗ್ಲಿ ಸುಮ್ ಹೆಣ ಬಿದ್ದಂಗೆ ಬೀಳಂತದ್ ಒಂದು ಸಾಧನೆ ಮಾಡು. ನಾವಂತೂ ಇರ್ತೀವಿ ಜೊತೆಗೆ, ಏನ್ ಭಯ ಪಡಬೇಡ. ಆಯ್ತು ಹೇಳ್ರಿ. ಚಂದ ಶವಾಸನ ಮಾಡಿ ಹಾಕೊಂಡೋಗಿ ಮಕ್ಕೊಂಡ್ಬಿಟ್ರ. ಮುಂಜಾನೆ ಏಳೋ ಟೈಮಿಗೆ ಏಳಲಿಲ್ಲ, ಅವರು ಇವರು ಏಳಂದ್ರು ಹೇಳಲಿಲ್ಲ, ಬೈದರು ಹೇಳಲಿಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕು? ಕೈ ಕಾಲು ಹಿಡಿದು ಜಗ್ಗಿ ನೋಡಿದ್ರು, ಯಾಕಡೆ ಬೇಕಾಕಡೆ ಕೈಯ ಕಾಲ ಜೋತ್ ಬಿದ್ಬಿಟ್ಟು ಗೋನ್ ಒಳಿಸ್ಬಿಟ್ಟ. ಅವಾಗ ಮುಗಿತೀವಿ ಕತ್ತಿ ಅಂತೇಳಿ ಡಾಕ್ಟರ್ ಕರೆಸ್ತಾರ. ಡಾಕ್ಟರ್ ಅಂದ್ ಅವರು ಶವಾಸನ ಮಾಡಿದ್ರೆ ಅವನ ಸ್ಟೆಥೆಸ್ಕೋಪಿಗೆ ಸಹಿತ ಅವನ ಹಾರ್ಟ್ ಬೀಟಿಂಗ್ ಕೇಳಿಸ್ಲಾರ್ದಷ್ಟು ಸೂಕ್ಷ್ಮವಾದಂತ ಒಂದು ಶವಾಸನ ಕಲ್ತು ಶವಾಸನ ಹಾಕ್ತಿರ್ತಾನ. ಅವಾಗ ಮತ್ತೆ ಇನ್ನೇನ್ ಮಾಡೋದು, ಗುರುಗಳಿಗೆ ಹೇಳಿ ಕಳಿಸ್ಬೇಕಂತೇಳಿ ಎಲ್ಲರೂ ಒಳ್ಕೋತ ಯಾರಿಗೋ ಒಬ್ಬರು ಗುರುಗಳಿಗೆ ಹೇಳಿ ಬರ್ರಪ್ಪ ಹೋಗಿ. ಆಯ್ತು, ಗುರುಗಳು ಬರ್ತಾರ. ಗುರುಗಳು ಬಂದ್ಮೇಲೆ ಮುಂದಿನ ಪ್ರಸಂಗ ಏನಾಗ್ತದ ಅನ್ನೋದು ನಾಳೆ ಹೇಳಮ್. ಇವತ್ತು ಹೇಳ್ಕೊತ ಕೂತ್ರ ಟೈಮ್ ಭಾಳ ಆಗ್ತದ, ಆಲ್ರೆಡಿ 10 ಮೇಲಾಗ್ಯದ. ಅವೆಲ್ಲ ಇನ್ನೊಂದು ಅರ್ಧ ಕತಿ ನಾಳೆಗೆ ಹೇಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಾಕಲ್ಲ, ಸಂಸಾರ ಹೇಯ ಸ್ಥಳಕ್ಕೆ ಸಂಬಂಧಪಟ್ಟಂತೆ ದೃಷ್ಟಾಂತ ಹೇಳಿ ನಾಳೆ ಕಂಪ್ಲೀಟ್ ಮಾಡೋಣ. ಸಾಕಲ್ರಿ ಇವತ್ತಿನ ಪಾಠ? 10-15 ಆಗ್ಲಕತ್ತು. ಎಲ್ಲ ಸುಮ್ಮನೆ ವಜ್ಜಿ ಆಗ್ಬಾರ್ದು, ನಿದ್ದೆ ಬರಕ. ನಾವು ಹೊಲ್ದಾಗ ಚಂತನ ಬಿಸಿಲಾಗ ಹೈರಾಣಾಗಿ ಬಂದೀವಿ. ಯಾವಾಗಾರ ಒಮ್ಮೆ ಹೋಗೋಣ ತ್ರಾಸ ಆಗ್ತದ. ಅದು ಮೊದಲೇ ದಿನ ಹೋಗೋರ್ಗೆ ಏನಾಗಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿ.